ನಮಸ್ಕಾರ ಸ್ನೇಹಿತರೆ, ಕನ್ನಡ ಕೌಸ್ತುಭ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ತಾವೆಲ್ಲರೂ ಮನೆಯನ್ನ, ಕಾರನ್ನ, ಬೈಕ್ ಇತ್ಯಾದಿಗಳನ್ನು ಬಾಡಿಗೆ ತೆಗೆದುಕೊಳ್ಳುವುದನ್ನು ನೋಡಿರಬಹುದು ಅಥವಾ ಕೇಳಿರಬಹುದು. ಆದರೆ ಹೆಂಡತಿಯನ್ನು ಬಾಡಿಗೆ ಪಡೆಯಬಹುದು ಎಂಬುದನ್ನು ಎಲ್ಲಾದರೂ ಕೇಳಿದ್ದೀರಾ? ಹೌದು, ಆಶ್ಚರ್ಯವೆನಿಸಿದರೂ ಇದು ನಿಜ. ಇಲ್ಲೊಂದು ಹಳ್ಳಿಯಲ್ಲಿ ಜನರು ತಮ್ಮ ತಮ್ಮ ಹೆಂಡತಿಯರನ್ನು ಬೇರೆಯವರಿಗೆ ಬಾಡಿಗೆಗೆ ಬಿಟ್ಟು ಹಣವನ್ನು ಗಳಿಸುತ್ತಿದ್ದಾರೆ. ಇಲ್ಲಿ ಹೆಂಡತಿಯನ್ನು ಬಾಡಿಗೆ ಪಡೆಯಬೇಕು, ಹೇಗೆ ಪಡೆಯಬೇಕು, ಹೆಂಡತಿಯನ್ನು ಬಾಡಿಗೆ ಪಡೆಯಲು ಇರುವಂತಹ ನಿಯಮಗಳಾವುವು, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ. ಕೊನೆಯವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಗೆಳೆಯರೆ, ಮದುವೆ ಆಗದೇ ಇರೋ ಶ್ರೀಮಂತರಿಗೆ ಇಲ್ಲಿ ಎಷ್ಟು ದಿನ ಬೇಕಾದರೂ ಹೆಂಡತಿಯನ್ನ ಬಾಡಿಗೆ ಕೊಡುತ್ತಾರೆ. ಹಾಗಂತಹ ಇದನ್ನು ಯಾವುದೋ ಸಿನಿಮಾ ಕಥೆ ಅಂತ ತಿಳಿಯಬೇಡಿ, ಅಥವಾ ಇದು ಎಲ್ಲೋ ದೂರದ ದೇಶದಲ್ಲಿರುವ ಸಂಸ್ಕೃತಿ ಎಂದು ತಿಳಿಯಬೇಡಿ. ಇದು ಭಾರತದಲ್ಲಿರುವ ಸಂಸ್ಕೃತಿ. ಭಾರತದ ಸಂಸ್ಕೃತಿನ ಅಂತ ಆಶ್ಚರ್ಯವಾಗ್ತಿದೆನಾ? ಹೌದು, ಇದು ಭಾರತದ ಮಧ್ಯಪ್ರದೇಶದ ಶಿವಪುರಿಯಲ್ಲಿರುವಂತಹ ಒಂದು ವಿಚಿತ್ರ ಸಂಸ್ಕೃತಿಯಾಗಿದೆ. ಮಧ್ಯಪ್ರದೇಶದ ಶಿವಪುರಿಯಲ್ಲಿ ತಮ್ಮ ಹೆಂಡತಿಯರನ್ನ ವಿದೇಶಿಯರಿಗೆ ಹಾಗೂ ಭಾರತದ ಶ್ರೀಮಂತರಿಗೆ ಬಾಡಿಗೆಗೆ ನೀಡುತ್ತಾರೆ. ಯಾವಾಗ ಶ್ರೀಮಂತರಿಗೆ ಮದುವೆಗೆ ಹುಡುಗಿ ಸಿಗುವುದಿಲ್ಲವೋ ಆಗ ಅಲ್ಲಿನ ಶ್ರೀಮಂತರು ಈ ಬಾಡಿಗೆ ಹೆಂಡತಿಯರನ್ನ ಹುಡುಕಿಕೊಂಡು ಬರುತ್ತಾರೆ. ಇದಕ್ಕಾಗಿ ಹೆಂಡತಿಯನ್ನ ಬಾಡಿಗೆ ಬಿಡುವಂತಹ ಒಂದು ಸಂತೆಯೇ ನಡೆಯುತ್ತದೆ. ಗೆಳೆಯರ, ಬಾಡಿಗೆಗೆ ಹುಡುಗಿಯರು ಮತ್ತು ಮಹಿಳೆಯರನ್ನ ಮಾರಾಟ ಮಾಡುತ್ತಾರೆ. ಅಪರಿಚಿತರಿಂದ ಹಣ ಪಡೆದ ಪತಿ ತನ್ನ ಹೆಂಡತಿಯನ್ನ ಆ ವ್ಯಕ್ತಿಯೊಂದಿಗೆ ಒಪ್ಪಂದದ ಮೇಲೆ ಕಳುಹಿಸುತ್ತಾನೆ. ಈ ಕ್ರಮದಲ್ಲಿ ಪತ್ನಿ ಮತ್ತು ಅಪರಿಚಿತ ಇಬ್ಬರು ಒಪ್ಪಂದಕ್ಕೆ ಬರುತ್ತಾರೆ. ಸ್ಟಾಂಪ್ ಪೇಪರ್ನಲ್ಲಿ ಒಪ್ಪಂದ ಮಾಡಿಕೊಳ್ಳಲಾಗುತ್ತದೆ. ಆ ಸ್ಟಾಂಪ್ ಪೇಪರ್ ಒಪ್ಪಂದದ ಮೂಲಕ ಬಾಡಿಗೆಗೆ ಕೊಡುವ ಮೂಲಕ ಮಾಲೀಕರು ಅವಳನ್ನು ಖರೀದಿಸುವ ಅವಕಾಶವಿದೆ. ಒಪ್ಪಂದದ ಅವಧಿಯ ಕೊನೆಯಲ್ಲಿ ಮೊದಲು ಬಾಡಿಗೆಗೆ ಪಡೆದವರು ಹೆಚ್ಚಿನ ಹಣ ಪಾವತಿಸಿ ಒಪ್ಪಂದವನ್ನು ನವೀಕರಿಸಬಹುದು, ಇಲ್ಲವೇ ಹಣವನ್ನು ಕೊಟ್ಟು ಒಪ್ಪಂದವನ್ನು ಅಂತ್ಯಗೊಳಿಸಬಹುದು. ಗೆಳೆಯರೆ, ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಮಹಿಳೆ ಯಾವುದೇ ಸಮಯದಲ್ಲಿ ಒಪ್ಪಂದವನ್ನು ರದ್ದುಗೊಳಿಸಬಹುದು. ಅದಕ್ಕೆ ಮಹಿಳೆ ಅಫಿಡವಿಟ್ ನೀಡಬೇಕು. ಅದರ ನಂತರ ಆಕೆಯನ್ನು ಪತಿಗೆ ಹಿಂತಿರುಗಿಸಲಾಗುತ್ತದೆ. ಆದರೆ ಇಲ್ಲಿ ಮಹಿಳೆ ಇನ್ನೊಬ್ಬ ವ್ಯಕ್ತಿಯಿಂದ ಹೆಚ್ಚಿನ ಹಣವನ್ನು ನಿರೀಕ್ಷಿಸುವುದು ಒಪ್ಪಂದದ ಉಲ್ಲಂಘನೆಯಾಗಿದೆ. ಒಪ್ಪಂದದ ಭಾಗವಾಗಿ ಮಹಿಳೆಯನ್ನು ನೇಮಿಸಿಕೊಂಡ ನಂತರ ಒಪ್ಪಂದದ ಅವಧಿಯ ನಂತರ ಅವಳೊಂದಿಗೆ ಮುಂದುವರಿಯಲು ಹೆಚ್ಚುವರಿ ಪಾವತಿಯ ಅಗತ್ಯವಿದೆ. ಬಾಡಿಗೆ ತೆರಿಗೆ ಕಟ್ಟಲಾಗದೆ ಹೆಂಡತಿಯನ್ನು ಬಾಡಿಗೆಗೆ ಕೊಡುವವರು ಇದ್ದಾರೆ. ಇಲ್ಲಿ ಹೆಂಡತಿಯರನ್ನು ಬಾಡಿಗೆಗೆ ಪಡೆಯುತ್ತಾರೆ. ಮದುವೆಯಾದ ಹೆಣ್ಣು ಮಕ್ಕಳು ಮಾತ್ರವಲ್ಲ, ಮದುವೆಯಾಗದ ಹೆಣ್ಣು ಮಕ್ಕಳನ್ನು ಅವರ ಪೋಷಕರು ಬಾಡಿಗೆಗೆ ನೀಡುತ್ತಾರೆ. ಅಪ್ರಾಪ್ತ ಬಾಲಕಿಯರು ಮತ್ತು ಅವಿವಾಹಿತ ಹುಡುಗಿಯರಿಗೆ ಇಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ವಿವಾಹಿತರಿಗಿಂತ 8 ರಿಂದ 15 ವರ್ಷದೊಳಗಿನ ಹುಡುಗಿಯರಿಗೆ ಇಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತದೆ. ಗೆಳೆಯರೆ, ಇಲ್ಲಿ ಗಂಟೆಗೊಮ್ಮೆ, ಪ್ರತಿನಿತ್ಯ, ಮಾಸಿಕ ಮತ್ತು ವಾರ್ಷಿಕವಾಗಿ ಹೇಳಿ ಬೆಲೆಯನ್ನು ನಿರ್ಧರಿಸುತ್ತಾರೆ. 15,000ದಿಂದ 25,000ವರೆಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಕಿರಿಯ ವಯಸ್ಸು ಕುಟುಂಬ ಸದಸ್ಯರು ಹೆಚ್ಚು ಹಣಕ್ಕೆ ಬೇಡಿಕೆ ಇಡುತ್ತಾರೆ. ಹುಡುಗಿ ಸುಂದರಿಯಾಗಿದ್ದರೆ ಕೆಲವೊಮ್ಮೆ ಅವಳ ಬೆಲೆ 2 ಲಕ್ಷಕ್ಕೆ ಏರುತ್ತದೆ. ಇದು ಕನ್ಯೆಯಾಗಿದ್ದರೂ ಸಹ. ಕನ್ಯೆಯಲ್ಲದ ಹುಡುಗಿಯಾದರೆ 10 ರಿಂದ 15,000 ರೂಪಾಯಿವರೆಗೆ ಹೋಗುತ್ತದೆ. ಇದು ಅವರ ಚರ್ಮದ ಬಣ್ಣ ಎಷ್ಟು ಉತ್ತಮವಾಗಿದೆ ಮತ್ತು ಅವರ ಎಷ್ಟು ಕಡಿಮೆ ಜನರೊಂದಿಗೆ ಸಮಯ ಕಳೆದಿದ್ದಾರೆ ಎಂಬುದರ ಮೇಲೂ ಹಣ ನಿರ್ಧಾರವಾಗಿರುತ್ತದೆ. ಸ್ನೇಹಿತರೆ, ನಿಮಗೂ ಬಾಡಿಗೆ ಹೆಂಡತಿ ಬೇಕಾದರೆ ನೀವು ಕೂಡ ಮಧ್ಯಪ್ರದೇಶದ ಶಿವಪುರಿಗೆ ಹೋಗಿ ಬಾಡಿಗೆ ಪಡೆಯಬಹುದಾಗಿದೆ. ಗೆಳೆಯರೆ, ಒಮ್ಮೆ ಯೋಚಿಸಿ, ಇಷ್ಟೊಂದು ಮುಂದುವರೆದ ಕಾಲದಲ್ಲೂ ಕೂಡ ಈಗಲೂ ಕೆಲ ಮೂಢನಂಬಿಕೆಗಳು ಅಥವಾ ಬಡತನ ಅಥವಾ ಇನ್ಯಾವುದೋ ವಿಚಿತ್ರ ಸಂಸ್ಕೃತಿ ಪಾಲನೆಯಿಂದಾಗಿ ಅಲ್ಲಿನ ಪುಟ್ಟ ಪುಟ್ಟ ಮಕ್ಕಳು, ಹೆಣ್ಣು ಮಕ್ಕಳು ಈ ಸಂಸ್ಕೃತಿಯಿಂದ ತಮಗೆ ಗೊತ್ತಿಲ್ಲದಂತೆ ಶೋಷಣೆಗೊಳಗಾಗುತ್ತಿದ್ದಾರೆ. ವಿಚಿತ್ರವೆಂದರೆ ಇದು ತಮ್ಮ ಪತಿ ಅಥವಾ ತಂದೆ ತಾಯಂದಿರಿಂದಲೇ ಈ ಹೆಣ್ಣು ಮಕ್ಕಳಿಗೆ ಈ ರೀತಿ ಆಗುವುದು ತೀರಾ ಗತಿಗೇಡಿನ ವಿಚಾರ. ಅಲ್ಲಿನ ಸರ್ಕಾರ, ಪೊಲೀಸರಿಗೆ ಈ ವಿಚಾರ ಗೊತ್ತಿಲ್ಲವೋ ಅಥವಾ ಗೊತ್ತಿದ್ದರೂ ಸಹ ಈ ವಿಚಾರದ ಕಡೆ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಿದ್ದಾರೋ ಗೊತ್ತಿಲ್ಲ. ಅದೇನೇ ಇರಲಿ ಸ್ನೇಹಿತರೆ, ಆದಷ್ಟು ಬೇಗ ಈ ವಿಚಾರ ಸರ್ಕಾರದ ಕಿವಿಗೆ ಬಿದ್ದು ಈ ವಿಚಿತ್ರ ಸಂಸ್ಕೃತಿಯನ್ನು ತಡೆದು ಶೋಷಣೆಗೆ ಒಳಗಾಗಿರುವ ಹೆಣ್ಣು ಮಕ್ಕಳನ್ನು ರಕ್ಷಿಸಲಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ನಾವು ಮಾಡಿರುವ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮುಂದಿನ ವಿಡಿಯೋ ಬರುವವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.